ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಮಿಸ್ಟರ್ ಅಂಡ್ ಮಿಸ್ ಆಫ್ ಮಧು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಈ ಒಂದು ಹಸುನ ನಾವು ಮದ್ದೂರಿಂದ ತೊಗೊಂಬಂದಿದ್ವಿ. ಮೊದಲು ಒಂದು ಜರ್ಸಿ ಹಸು ಇತ್ತು, ಅದರ ಜೊತೆಗೆ ಈ ಒಂದು HS ಹಸುನ ಕೊಂಡ್ಕೊಂಬಂದಿದ್ದೀವಿ. ಇವತ್ತೇ ಕರು ಹಾಕಿತ್ತು, ಕರು ಸಮೇತ ಹೆಣ್ಗರು. ಹಾಗಾಗಿ ಇವತ್ತೇ ತೊಗೊಂಬಂದಿದ್ದೀವಿ. ದಿನಕ್ಕೆ ಒನ್ ಟೈಮ್ಗೆ ಒಂದು 12 ಲೀಟ್ರ್ ಹಾಲು ಕಮ್ಮಿ ಅಂದರು. ಒನ್ ಟೈಮ್ಗೆ 10 ಅಂದ್ಕೊಂಡ್ರು 20 ಲೀಟ್ರ್ ಅಂತೂ ಕೊಡುತ್ತೆ. ಶಾಶ್ವತ ಚೆನ್ನಾಗದ ಹಸು? ಏನು ಹೆಸರಿಕ್ತಿ ಇದಕ್ಕೆ? ನಂದಿನಿ. ನಂದಿನಿ ಅಂತ ಹೇಳ್ತಾಳಂತೆ. GRB ಹಸು. ಹಸುಗೆ GRBನಾ? ಹಸುಗೆ ನಂದಿನಿನಾ? ಕರು ನಂದಿನಿ, ಹಸು GRBನಾ? ಇದು ಗಿಣ್ಣಾಲು ಕೊಡ್ತದೆ. ಇನ್ನು ಈ ಬೆಳಿಗ್ಗೆ ಕರು ಹಾಕಿರೋದಲ್ವಾ, ಗಿಣ್ಣಾಲು ಕರಿಬೇಕು. ಅದು ಇದಕ್ಕೆ ಕರುಗೆ ಅಷ್ಟೇ. ಇದರ ಬೆಲೆ ನಾವು ಕೊಟ್ಟಿದ್ದು, ಅವರು ಹೇಳಿದ್ದು 90,095 ಸ್ವಲ್ಪ ಇದು ಮಾಡಿ ಅದಕ್ಕೆ ಟೋಟಲ್ ನಾವು ಫೈನಲಾಗಿ 80,000 ರೂಪಾಯಿ ಕೊಟ್ಟಿದ್ದೀವಿ ಹಸು ಕರುಗೆ. 80,000 ಅಲ್ಲಿಂದ ಹಾಕೊಂಬರೋ ಬಾಡಿಗೆ ಅದು ಇದು ಖರ್ಚೆಲ್ಲ ಒಂದು 85,000ವರೆಗೂ ಬಿದ್ದಿದೆ. ಈ ಹಸು ತುಂಬ ಇಷ್ಟ ಆಯಿತು. ಇನ್ನೂ 2-3 4-5 ನೋಡ್ದು, ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ. ಇದು ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ತೊಗೊಂಬಂದಿದ್ದೀವಿ. ಗಿಣ್ಣಾಲೇ ಒಂದು 7-8 ಲೀಟ್ರ್ವರೆಗೂ ಬಂತು ಇಲ್ಲಿ ಕರೆದಾಗ. ಅದೆಲ್ಲ ಸ್ವಲ್ಪ ದಿನ ಆಗಬೇಕು, ಒಂದು 10 ಡೇಸ್ ಆದಮೇಲೆ ಕ್ಲೀನಾಗಿ ಹಾಲೆಲ್ಲ ಬರುತ್ತೆ. ಆಮೇಲೆ ಡೈರಿಗೆ ಹಾಕ್ಬೋದು. ಇವತ್ತೇ ಕರು ಹಾಕೋದ್ರಿಂದ ಅದು ನೋಡಿ ಯಾವ ಥರ ಕರು ನೆಕ್ತಾ ಇದೆ. ಇದು 80,000 ರೂಪಾಯಿ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ನನಗೆ ಗೊತ್ತಿಲ್ಲ. ಬಟ್ ಒಂದು ರೇಟ್ ಮಾತಾಡಿ ಹಾಕೊಂಬಂದಿದ್ದೀವಿ. ಕೆಂದಿ ಹಸು ಜೊತೆಗೆ ಇದು ಕೂಡ ಇರುತ್ತೆ. ಇದು HF ಹಸುಗಳು ಸ್ವಲ್ಪ ರೇಟು ಜಾಸ್ತಿನೇ ಇದೆ. ಇನ್ನೂ ಒಳ್ಳೊಳ್ಳೆ ಹಸುಗಳೆಲ್ಲ ಇತ್ತು. 1.5 ಲಕ್ಷದವರೆಗೂ ಹಸು ಇದ್ದು. ಅವು ತುಂಬ ಅಂದರೆ ಒಂದು ಟೈಮ್ಗೆ 15 ಲೀಟ್ರ್ ಹಾಲು ಕೊಡ್ತದೆ ಅಂತ ಹೇಳ್ತಾಯಿದ್ರು. ಬಟ್ ಇದು ಒಂದು 10 ಲೀಟ್ರ್ ಕೊಟ್ಟರು ಏನು ತೊಂದರೆ ಇಲ್ಲ. ಕೊಟ್ಟಿರುವಂಥ ದುಡ್ಡಿಗೆ ಮೋಸ ಆಗಬಾರ್ದು, ಎಳ್ಳೆ ಸೋಲು ಅಂತ ಹೇಳ್ತಾಯಿದ್ರು. ಬಟ್ ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಹಸು ಬಗ್ಗೆ ಐಡಿಯಾ ಇಲ್ಲ. ಬಟ್ ತೊಗೊಂಬಂದಿದ್ದೀವಿ, ನೋಡೋಣ.